ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಬಜ್ಜಿಗೆ 2 ಬದನೆಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 6, ಈರುಳ್ಳಿ 1, ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ. ಟೊಮೊಟೊ ಹಣ್ಣು ಅಥವಾ ಹಣ್ಣಿರುತ್ತಲ್ಲ ಫುಲ್ ಹಣ್ಣಾಗಿರಬಾರ್ದು, ಒಂದು ಮೀಡಿಯಮಲ್ಲಿ ಗಟ್ಟಿಯಾಗಿರಬೇಕು. ಕಾಯಿ ಇದ್ರೂ ನಡೆಯುತ್ತೆ. ಈಗ ನೋಡಿ 3 ತೊಗೊಂಡಿದ್ದೀನಿ ನಾನು. ಈಗ ಒಂದು ಪಾತ್ರೆಗೆ ತರಕಾರಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಇಷ್ಟು ಟೊಮೊಟೊ, ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ. ಈಗ ಗ್ಯಾಸ್ ಹಚ್ಚಿಬಿಟ್ಟು ಒಲೆ ಮೇಲೆ ಇಡಿ, ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಈ ಥರ ಆಗುತ್ತೆ ನೋಡಿ. ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಆಲ್ರೆಡಿ ಬೆಂದಿದೆ. ನೀರೆಲ್ಲ ಬಸಿದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಬದನೆಕಾಯಿ ಈ ಮೂರನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ, ಬೆಳ್ಳುಳ್ಳಿ, ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ತರಿಯಾಗಿರಲಿ, ಫುಲ್ಲು ನುಣ್ಣಗೆ ರುಬ್ಬಕ್ಕೆ ಹೋಗ್ಬಿಡಿ. ನೋಡಿ ಈ ಥರ ಆಗಬೇಕು. ಎಷ್ಟು ನೀಟಾಗಿ ಆಗಿದೆ ನೋಡಿ, ತರಿಯಾಗಿದೆ. ಈ ಹದಕ್ಕಾದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬದನೆಕಾಯಿ ನುಣ್ಣಗೆ ಆಗಬಾರ್ದು. ಈ ಹದಕ್ಕಾಗಿದೆ. ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನಷ್ಟು. ಈಗ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಸಾಸಿವೆ ಕಾಳು ಹಾಕ್ಕೊಳ್ತೀನಿ. ಈ 2 ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಕರಿಬೇವು ಸೇರಿಸ್ಕೊಳ್ಳಿ. ಈಗ ಇದೆಲ್ಲ ಫ್ರೈ ಆದಮೇಲೆ ಈ ಕಟ್ ಮಾಡಿದ್ದೀನಲ್ವ ಈರುಳ್ಳಿ, ಅದನ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಪ್ಪ ಅಂದರೆ ಈರುಳ್ಳಿ ಅನ್ನೋದು ಒಂಥರ ಹಸಿ ಬಿಸಿ ಆಗಿರುತ್ತೆ ಅಲ್ಲ, ತಿನ್ಬೇಕಾದ್ರೆ ಒಂಥರ ಸೌಂಡ್ ಬರ್ತಾ ಇರುತ್ತೆ. ಹಾಗಾಗಿ ನೋಡಿ ಫ್ರೈ ಆಗ್ತಾಯಿದೆ. ಬದನೆಕಾಯಿ ಬಜ್ಜಿಗೆ ಈ ಥರ ಮಾಡ್ಕೊಬೋದು. ಒಗ್ಗರಣೆ ಕೂಡ ಕೊಡ್ಬೋದು, ಕೊಡ್ದೇ ಇರ್ಬೋದು. ಹಾಗೆಯೇ ಹಸಿ ಬಜ್ಜಿ ಅಂತ ಮಾಡ್ತಾರೆ. ಹಸಿ ಬಜ್ಜಿ ಆದರೆ ಒಂದೊತ್ತು ಊಟಕ್ಕಾಗುತ್ತೆ. ಈ ಥರ ಬಜ್ಜಿ ಮಾಡಿಕೊಂಡ್ರೆ ಮಧ್ಯಾಹ್ನದವರೆಗೂ ನೈಟೂ ಆಗುತ್ತೆ. ಚಪಾತಿ ಮತ್ತು ಅನ್ನ ಮುದ್ದೆಗೂ ಸೆಟ್ ಆಗುತ್ತೆ ಒಗ್ಗರಣೆ ಕೊಟ್ಟರೆ. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಒಗ್ಗರಣೆ. ಈಗ ಇದಕ್ಕೆ ನಾನು ರುಬ್ಬಿದ್ದೀನಲ್ವ, ಅದನ್ನು ಬಜ್ಜಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗೇನಪ್ಪ ಅಂದರೆ ಸಂಜೆ ಟೈಮು ಸಾಂಬಾರಿಗೆ ಏನಿರಲ್ಲಪ್ಪ ಅಂದರೆ ಆ ಟೈಮಲ್ಲಿ ಸುಮ್ಮನೆ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಕುಚ್ಚಿಬಿಟ್ಟು ಹಾಗೆ ಹಸಿ ಬಜ್ಜಿ ಅಂತೇಳಿ ಕಲಿಸ್ಕೊಳ್ತಾರೆ. ಅದಕ್ಕೊಂದು ಈರುಳ್ಳಿ ಹಚ್ಚಾಕೊಂಡ್ಬಿಟ್ಟು ಆವಾಗಲೇ ಮುದ್ದೆ ಮಾಡ್ಕೊಂಡು ತಿಂತಾರೆ. ಅದು ಚೆನ್ನಾಗಿರುತ್ತೆ. ಇದೇನಪ್ಪ ಅಂದರೆ ಇದು ಮಾರ್ನಿಂಗ್ ಮಾಡಿದರೆ ಈವ್ನಿಂಗ್ವರೆಗೂ ಸೆಟ್ ಆಗುತ್ತೆ ನಮಗೆ ಎಲ್ಲದಕ್ಕೂ. ಹಾಗಾಗಿ ಈ ಥರ ನಾನು ಮಾಡಿದ್ದೀನಿ. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಅಂದರೆ ಪಲ್ಯಗೆ ಅಂತ ರೆಡಿ ಮಾಡಿ ಇಟ್ಟಿರ್ತೀನಲ್ವ ಪೌಡರು, ಆ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ, ಕೊಬ್ಬರಿ ಮತ್ತು ಹುರ್ಗಡ್ಲೆ ಎಲ್ಲ ಹಾಕಿಬಿಟ್ಟು ಒಂದು ಪೌಡರ್ ಮಾಡಿಟ್ಟಿದ್ದೀನಿ. ಆ ಪೌಡರ್ನ ಕೂಡ 1.5 ಸ್ಪೂನಷ್ಟು ಸೇರಿಸ್ಕೊಳ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಸಿಗುತ್ತೆ. ಒಂದು ಟೈಮ್ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಇದನ್ನು ಒಂದು 1/4 ಸ್ಪೂನಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ನಾನು ಪುಡಿ ಹಾಕಿದ್ದೀನಲ್ವ ಪೌಡ್ರು, ಅದನ್ನ ಹಾಕ್ಕೊಳ್ತಾ ಇದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿಬಿಟ್ಟು ಈಗ ಅದನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಬಜ್ಜಿ ರೆಡಿ ಆಗಿದೆ ನೋಡಿ. ಈ ರೀತಿ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ. ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನೀವು ಯಾವುದೇ ಅಡುಗೆಗಾದರೂ ಕೂಡ ನೀವು ಬೇಕಾದ್ರೆ ಒಂದು ತಿಂಡಿಗೂ ಕೂಡ ಈ ಥರ ರೆಸಿಪಿ ಮಾಡಿಬಿಟ್ಟು ತಿನ್ಕೊಬೋದು. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ಟು ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬಿಸಿ ಬಿಸಿ ಆಗಿ ಮುದ್ದೆ, ಚಪಾತಿ ಯಾವ್ದು ಬೇಕಾದ್ರೂ ಸೆಟ್ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.